ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಾರ. ಹಾವೇರಿಯ ಶಿಗ್ಗಾಂವ್ ಪಟ್ಟಣಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನ ನೀಡಿದ್ರು. ಹಲವು ವರ್ಷಗಳ ನಂತರ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದ ಹಿನ್ನೆಲೆ ನೂತನ ಶಾಸಕ ಯಾಸಿರ್ ಖಾನ್ ಪಠಾಣ್ಗೆ ಸತೀಶ್ ಜಾರಕಿಹೊಳಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಸತೀಶ್ ಜಾರಕಿಹೊಳಿಗೆ ಅಭಿಮಾನಿಗಳು ಸನ್ಮಾನಿಸಿ ಗೌರವವನ್ನು ಕೂಡ ಸೂಚಿಸಿದ್ದಾರೆ. ಅಭಿನಂದನಾ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ನ ಹಲವು ಶಾಸಕರು ಹಾಗೂ ಮುಖಂಡರು ಕೂಡ ಭಾಗಿಯಾಗಿದ್ರು. ಅಂದರೆ ಎಷ್ಟೋ ವರ್ಷಗಳಿಂದ ಹಾವೇರಿ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ ಈ ಬಾರಿ ನಡೆದಂತಹ ಉಪಚುನಾವಣೆಯಲ್ಲಿ ಗೆದ್ದು ಬಿಗಿದಂತಹ ಕಾಂಗ್ರೆಸ್ ಇದೀಗ ಹಾವೇರಿಗೆ ಲಗ್ಗೆ ಇಟ್ಟಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿಗೆ ಅಭಿಮಾನಿಗಳು ಸನ್ಮಾನಿಸಿ ಗೌರವವನ್ನು ಕೂಡ ಸೂಚಿಸಿದ್ದಾರೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಲಪ್ಟ ನನ್ನ ಮಕ್ಕಳದ್ದು ಪ್ರತಿಕ್ರಿಯೆ ನನಗೆ ಕೇಳಬೇಡಿ. ರಾಜಕಾರಣದಲ್ಲಿ ಏನಾದ್ರೂ ಮಾನ ಮರ್ಯಾದೆ ಇದ್ದವರ ಬಗ್ಗೆ ಮಾತ್ರ ನನ್ನ ಹತ್ರ ಕೇಳಿ ಅಂತ ಹೇಳಿ ಶಾಸಕ ಯತ್ನಾಳ್ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಂದ್ರೆ ಇದೀಗ ದಿನದಿಂದ ದಿನಕ್ಕೆ ಎರಡು ಬಣಗಳು ಏನಾಗಿದೆ ಬಿಜೆಪಿಯಲ್ಲಿ, ಅದು ದಿನದಿಂದ ದಿನಕ್ಕೆ ಅವರ ಒಂದು ಬಣಗಳ ನಡುವೆ ಆಗ್ತಾ ಇರುವಂತಹ ಜಗಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಇದೀಗ ಅವರು ಆಡಿರುವಂತಹ ಮಾತುಗಳ ಬಗ್ಗೆ ಮಾಧ್ಯಮದವರು ಕೇಳಿದಾಗ ಯತ್ನಾಳ್ ಅವರು ಈ ರೀತಿಯಾಗಿ ಉತ್ತರವನ್ನ ಕೂಡ ಕೊಟ್ಟಿರುವಂತದ್ದು. ಸ್ವಲ್ಪ ಏನಾರೆ ತಮ್ಮ ಟೀಮ್ ವಿರುದ್ಧ ಮತಪ್ರಮಾಣ ಆಗಿದೆ ಅಂತ ನೀವು ಇನ್ನು ಮ್ಯಾಗ ಹೇಳಿರ್ತೀನಿ. ಇಂಥ ಲಪುಟ್ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನೇ ರಾಜಕಾರಣದಾಗ ಸ್ವಲ್ಪ ಏನಾರೆ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಏನೊಂದು ಹೋರಾಟ ತಮ್ಮ ಟೀಮ್ ವಿರುದ್ಧ ಮತಪ್ರಮಾಣ ಆಗಿದೆ. ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ಪ್ರಕರಣದ ಹಿನ್ನೆಲೆ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ದೂರುದಾರರಾದಂತಹ ಪುನೀತ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗುವಂತೆ ದೂರುದಾರ ಪುನೀತ್ಗೆ ನೋಟಿಸ್ ಕೂಡ ಕೊಟ್ಟಿದ್ರು. ನೋಟಿಸ್ ಕೊಟ್ಟಿದ್ದ ಹಿನ್ನೆಲೆ ಪುನೀತ್ ಇದೀಗ ಮಂಡ್ಯ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಕೂಡ ಬಂದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ಪುನೀತ್ರನ್ನ ವಿಚಾರಣೆ ನಡೆಸಿದ್ದು ಅಂತ ಇದೀಗ ಮಾಹಿತಿ ಕೂಡ ತಿಳಿದು ಬಂದಿದೆ. ಯಾವ ಬಂದಿರ ಸರ್ ನೋಟಿಸ್? ನಿನ್ನೆ ಬಂದಿದೆ. ಇವತ್ತು ವಿಚಾರಣೆಗೆ ಎಷ್ಟು ಗಂಟೆಗೆ ಬರುತ್ತೆ? 11:30 ಬರುತ್ತೆ. ಏನು ಕೊಟ್ಟಣ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ಸಿನ ಕಚೇರಿಗೆ ಜಾಗಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಬಿಜೆಪಿ ಹಾಗೂ ವಿರೋಧ ಪಕ್ಷವಾದ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಾಲಿಕೆ ಸದಸ್ಯರಾದ ತಿಪ್ಪಣ್ಣ ಮಜ್ಜಿಗೆಯವರು ಕಾಂಗ್ರೆಸ್ ಕಚೇರಿಗೆ ಜಾಗ ನೀಡುವ ಬಗ್ಗೆ ಆಕ್ಷೇಪಣೆ ಕೂಡ ಇದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರು ಮೇಯರ್ ಹಾಸನದ ಮುಂದೆ ಬಂದು ಜಟಾಪಟಿಯನ್ನ ಕೂಡ ನಡೆಸಿದ್ದು ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಮೇಯರ್ ಅರಸಾಹಸವನ್ನ ಕೂಡ ಪಡುವಂತಾಗಿದೆ.
ಮಾಡಲಾಗಿತ್ತು. ಇನ್ನು ಕಾಂಗ್ರೆಸ್ ಪಾಲಿಕೆಯ ಸದಸ್ಯರಾದ ಸುವರ್ಣ ಕುಲಕುಂಟ್ಲ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಪತ್ರವನ್ನು ಬರೆದಿದ್ದು ಕಾಂಗ್ರೆಸ್ ಕಚೇರಿಗೆ ಜಾಗ ನೀಡುವ ಬಗ್ಗೆ ಕೋರಿಕೆಯನ್ನ ಕೂಡ ಇಟ್ಟಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತ ತಿಪ್ಪಣ್ಣ ಮಜ್ಜಿಗೆಯವರು ಯಾವ ಕಾನೂನಿನಲ್ಲಿ ಜಾಗ ನೀಡಬೇಕು ಅನ್ನುವಂತ ಆದೇಶ ಇದೆ ತೋರಿಸಿ ಅಂತ ಹೇಳಿ ಆಗ್ರಹವನ್ನ ಕೂಡ ಪಟ್ಟಿದ್ದಾರೆ. ಇದಕ್ಕೆ ವಿರೋಧಿಸಿದಂತಹ ಕಾಂಗ್ರೆಸ್ ಚುನಾಯಿತ ಸದಸ್ಯರು ಸಭೆಯಲ್ಲಿ ಆಕ್ರೋಶವನ್ನ ಕೂಡ ಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಮತ್ತೆ ನಾಡದ್ರೋಹಿ ಎಂಇಎಸ್ ಪುಂಡಾಟ ಮೆರೆದಿದ್ದಾರೆ. ಅಧಿವೇಶನದ ದಿನವೇ ಎಂಐಎಸ್ ಇಂದ ಮಹಾಮೇಳಾವ್ ನಡೆಸಲು ನಿರ್ಧಾರವಾಗಿತ್ತು. ಕರ್ನಾಟಕ ಸರ್ಕಾರದ ವಿರುದ್ಧ ಮಹಾಮೇಳಾವ್ ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ಭೇಟಿ ಮಾಡಿ ಮನವಿ ಸಲ್ಲಿಕೆಯನ್ನ ಕೂಡ ಮಾಡಿಕೊಂಡಿದ್ರು. ಇನ್ನು ಮಹಾಮೇಳಾವ್ಗೆ ಅನುಮತಿ ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಸೇರಿ 865 ಗಡಿ ಪ್ರದೇಶ ಮಹಾರಾಷ್ಟ್ರವನ್ನ ಸೇರಬೇಕು. ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್, ಬಾಲ್ಕಿಗಡಿ ಪ್ರದೇಶ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು. ಇನ್ನು ಸರ್ಕಾರದ ಬೆಳಗಾವಿ ಅಧಿವೇಶನ ವಿರೋಧಿಸಿ ಮಹಾಮೇಳಾವ್ ಮಾಡ್ತೀವಿ ಅಂತ ಹೇಳಿ ಎಂಇಎಸ್ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಹೇಳಿದ್ದಾರೆ. ವಿಜಯನಗರದಲ್ಲಿ ನಕಲಿ ಜಿಎಸ್ಟಿ ಬಿಲ್ ಅನ್ನ ಸೃಷ್ಟಿ ಮಾಡಿ 10 ಲಕ್ಷ ಅನುದಾನವನ್ನ ವಂಚಿಸಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಹೊಸಪೇಟೆಯ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನ ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ಡಾಕ್ಟರ್ ಕೆ ಒಳಂಬೇಶ್ ಗಂಭೀರ ಆರೋಪವನ್ನ ಕೂಡ ಇದೀಗ ಮಾಡಿದ್ದಾರೆ. ದೂರುದಾರ ಒಳಂಬೇಶ್ ಲೋಕಾಯುಕ್ತಕ್ಕೆ ದೂರಿದ್ದು 2023-24ನೇ ಸಾಲಿನಲ್ಲಿ ಖಜಾನೆ 2ರ 62 ಬಿಗೆ ಸಂಬಂಧಪಟ್ಟಂತೆ 17,10,891 ರೂಪಾಯಿ ವೆಚ್ಚ ಸರ್ಕಾರಿ ವೆಚ್ಚವಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು 2024ರ ಮಾರ್ಚ್ 16ರಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದೇ ದಿನ ರಾಜ್ಯದ 3 ಭಾಗದಲ್ಲಿ ಖರೀದಿಯನ್ನ ಕೂಡ ಮಾಡಲಾಗಿದೆ. ಬೆಂಗಳೂರು, ಯಲಹಂಕ ಹಾಗೂ ತುಮಕೂರಿನ ಗುಬ್ಬಿಯಲ್ಲಿ ಖರೀದಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ದೂರುದಾರ ಒತ್ತಾಯಿಸಿದ್ದಾರೆ.
ಕರ್ನಾಟಕ ಸಂಗ್ರಾಮ ಸೇನಾ ವತಿಯಿಂದ ಸಂಜೀವ್ ಎನ್ನುವವರು ಏಕಾಂಗಿಯಾಗಿ ಹುಬ್ಬಳ್ಳಿಯ ಪಾಲಿಕೆ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಹುಬ್ಬಳ್ಳಿಯ ಪಾಲಿಕೆ ಆವರಣದಲ್ಲಿ ಪಾಲಿಕೆ ವಿರುದ್ಧ ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ದು, ಪಾಲಿಕೆ ಸಾಮಾನ್ಯ ಸಭೆ ವೇಳೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಧೀಮಂತ ಸನ್ಮಾನದಲ್ಲಿ ಅರ್ಹರಿಗೆ ಅನ್ಯಾಯ ಆಗ್ತಾ ಇದೆ, ವರ್ಗಾವಣೆ ಆಗದೆ ಇಲ್ಲೇ ತಳವೂರಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಇನ್ನು ಕಲಾಭವನ ದುರಸ್ತಿ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಕೂಡ ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಸತ್ಯಗಿರಿಯವರು ಅವರು ವೃತ್ತಿಗಾಗಿ ಕೆಲಸ ಮಾಡಿದ್ರೆ ಸಾರ್ವಜನಿಕ ಸೇವೆ ಏನು. ಮಹೇಶ್ ವರ್ಕೇರಿಯವರು ಗುಡ್ ನ್ಯೂಸ್ ಕಾಲೇಜ್ ಕಲಗಟ್ಟಿಗೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಾಧನೆ ಏನು. ಅವ್ರೇನಾದರೂ ಅವ್ರ ಪೇಮೆಂಟ್ ಸರ್ಕಾರಿ ಶಾಲೆ ಮಕ್ಕಳಿಗೇನೋ ಹೆಲ್ಪ್ ಮಾಡಿದರೆ ಅಂಥವ್ರನ್ನ ಪ್ರಶಸ್ತಿಯನ್ನು ಮಾಡಬೇಕು. ಅದು ಬಿಟ್ಟು ಕೆಲವೊಂದಿಲ್ಲಿ ನೃತ್ಯಗಾರರು, ಕೆಲವರು ತಮ್ಮ ಬೇಕಾದವರಿಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರು ಇವ್ರು ಯಾರಾದರೂ ಪೇಷಂಟ್ ರೋಗಿಗಳನ್ನು ಅವ್ರ ದವಾಖಾನೆಗೆ ಹೋದಾಗ ನೋಂದಣಿ ಇಲ್ಲದೆ ನೋಡಿದ್ರೆ ದಾಖಲೆಗಳಿದ್ರೆ ಪ್ರಶಸ್ತಿ ಪಡಿಸ್ರಿ, ಅಂಥವ್ರಿಗೆ ಅಂಥ ವೈದ್ಯರಿಗೆ ಪ್ರಶಸ್ತಿ ಕೊಡ್ರಿ. ಇವತ್ತು 10 ರೂಪಾಯಿ 5 ರೂಪಾಯಿ ಗಂಟೆ ಡಾಕ್ಟರ್ ರಾಮನಗರದಾದ್ರೆ 5 ರೂಪಾಯಿ ಗಂಟೆ ಡಾಕ್ಟರ್ ಅವ್ರಿಗೆ ಕೊಡ್ಬೇಕು. ಈಗೂ ನಾವು ಸಣ್ಣವಿದ್ದಾಗ ರಾಮನಗರ ತೋರಿಸೋತಿದ್ವಿ 5 ರೂಪಾಯಿ, ಈಗ ಅವ್ರು 10 ರೂಪಾಯಿ 8 ರೂಪಾಯಿ ಮಾಡಿದಾರೆ. ಅವರು ಅಂಥ ವೈದ್ಯರಿಗೆ ನೀವು ಕೊಡಬೇಕು. ಇಲ್ಲಿ 750 ರೂಪಾಯಿ 1000 ರೂಪಾಯಿ ಸ್ಕ್ಯಾನಿಂಗ್ 10,000 ರೂಪಾಯಿಗೆ ನೀವು ಧೀಮಂತ ಸನ್ಮಾನ ಕೊಟ್ಟಿರಿ. ಇದು ನಿಮಗೆ ಶೋಭೆ ತರೋದಿಲ್ಲ. ಮತ್ತು ಅವ್ರ ಕರ್ನಾಟಕ ಏಕೀಕರಣ ಯಾವಾಗ ಇತ್ತು, ಏಕೀಕರಣ ಯಾವಾಗ ಹುಡ್ತು, ಏಕೀಕರಣದ ಯಾರ ಭಾಗಿಯಾಗಿದ್ರು, 8 ಜನ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರು, 8 ಜನ ಜ್ಞಾನಪೀಠ ತಗೊಂಡ್ರು. ಇವ್ರು ಯಾರಿಗಾರು ಗೊತ್ತಿದ್ರೆ ಪೂಜ್ಯ ಮಹಾಪೌರ. ರಾಯಚೂರಿನ ರಾಯರ ಮಠಕ್ಕೆ ಕೋಟಿ ಭಕ್ತರ ಕಾಣಿಕೆ ಕೂಡ ಸಂಗ್ರಹವಾಗಿದೆ. ಒಂದೆರಡಲ್ಲ, ಕೋಟಿ ಭಕ್ತರ ಅಧಿಕಕ್ಕೂ ಹೆಚ್ಚು ಮೊತ್ತ ಕಾಣಿಕೆ ಇದೀಗ ಸಂಗ್ರಹವಾಗಿದೆ. ಮಂತ್ರಾಲಯ ರಾಯರ ಮಠದಲ್ಲಿ ಉಂಡೆ ಎಣಿಕೆಯನ್ನು ಕೈಗೊಳ್ಳಲಾಗಿತ್ತು. ರಾಯರ ಮಠಕ್ಕೆ ಹಬ್ಬ ರಜೆ ಇರುವ ಕಾರಣ ಲಕ್ಷಾಂತರ ಭಕ್ತರು ಬರುವ ಹಿನ್ನೆಲೆ ಕೇವಲ 31 ದಿನಗಳಲ್ಲಿ 3 ಕೋಟಿಗೂ ಅಧಿಕ ಹಣ ಹುಂಡಿಯಲ್ಲಿ ಜಮವಾಗಿದೆ. 1,74,174.5 ಗ್ರಾಂ ಚಿನ್ನ ಹಾಗೂ 1,270 ಗ್ರಾಂ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದ್ದು 3 ಕೋಟಿ ಹಣ ಕೂಡ ಸಂಗ್ರಹವಾಗಿದೆ. ಹುಂಡಿ ಎಣಿಕೆ ಕಾರ್ಯದಲ್ಲಿ ಮಠದ 100 ಸಿಬ್ಬಂದಿ, ಭಾಜನಾ ಮಂಡಳಿ, ಗುರುಪಾದ ಕರಸೇವಕರು ಕೂಡ ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ಅಂದರೆ ಹುಂಡಿಯಲ್ಲಿ ಸಂಗ್ರಹವಾಗಿದ್ದಂಥ ಚಿನ್ನ ಬೆಳ್ಳಿ ಹಣವನ್ನು ಎಣಿಕೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಮಠದ ಸಿಬ್ಬಂದಿಗಳು, ಭಾಜನಾ ಮಂಡಳಿಯವರು ಹಾಗೂ ಗುರುಪಾದ ಕರಸೇವಕರು ಕೂಡ ಭಾಗಿಯಾಗಿದ್ರು. ಕೇವಲ 1 ತಿಂಗಳಲ್ಲೇ 3 ಕೋಟಿಗೂ ಅಧಿಕ ಹಣ ಜಮಾ ಆಗಿದೆ. ಡಿಸೆಂಬರ್ 2ರಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆ ತುಮಕೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಪರಮೇಶ್ವರ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ 2ರಂದು ಬರಲಿದ್ದಾರೆ. ವಿವಿಧ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ, ವಿವಿಧ ಸವಲತ್ತುಗಳ ವಿತರಣೆ ಸಮಾರಂಭವನ್ನು ಕೂಡ ಡಿಸೆಂಬರ್ 2ರಂದು ಕೈಗೊಳ್ಳಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಇನ್ನು ಸಾವಿರಾರು ಜನರ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆಯನ್ನು ಕೂಡ ಮಾಡಲಾಗುವುದು. ಸಚಿವರಾದ ಜಾರ್ಜ್ ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೇರಿದಂತೆ ಹಲವು ಸಚಿವರು ಕೂಡ ಭಾಗಿಯಾಗಲಿದ್ದಾರೆ ಅಂತ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಅಂದರೆ ಡಿಸೆಂಬರ್ 2ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ. ಕೆಲವೊಂದಷ್ಟು ಯಾವ ಕಾಮಗಾರಿ ಶಂಕುಸ್ಥಾಪನೆ ಆಗಬೇಕು ಅದೆಲ್ಲ ಡಿಸೆಂಬರ್ 2ನೇ ತಾರೀಕಂದೇ ನಡೆಯುತ್ತೆ ಅಂತ ಹೇಳಿ ಈ ಒಂದು ಮಾಧ್ಯಮದವರಿಗೆ ಕೂಡ ತಿಳಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಮುಖ್ಯಮಂತ್ರಿಗಳು 2ನೇ ತಾರೀಕು ಸೋಮವಾರ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯ ಆಡಳಿತದ ವತಿಯಿಂದ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಇದರ ಜೊತೆಗೆ ನಮ್ಮ ಸರ್ಕಾರದ
ಮುಖ್ಯವಾದಂಥ ಕಾರ್ಯಕ್ರಮಗಳೇನಿದ್ದಾವೆ ಆ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನರಿಗೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಸಂಬಂಧಪಟ್ಟ ಅನೇಕ ಜನ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರು KJ ಜಾರ್ಜ್ ಅವರು, ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್. ನಿಖರ ಸುದ್ದಿಗಾಗಿ ಪ್ರಖರ ಮಾಹಿತಿ.